ಇನ್ನು ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾಲು ಸಂಭವಿಸ್ತಾನೆ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸರು ಫಿಟ್ನೆಸ್ ಮಂತ್ರದ ಮೊರೆ ಹೋಗಿದ್ದಾರೆ. ದೇಹ ತೂಕ ಇಳಿಸಿದ್ದಾರೆ. ಅವಳಿ ನಗರದ ಪೊಲೀಸರು 1 ತಿಂಗಳಿನಿಂದ ಕಂಟಿನ್ಯೂಸ್ ಆಗಿ ದೈಹಿಕ ಚಟುವಟಿಕೆಗಳಲ್ಲಿ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡೋದ್ರಲ್ಲಿ ಪೊಲೀಸರು ತೊಡಗಿದ್ದಾರೆ. ಶಹಬ್ಬಾಷ್ ಅಂತ ಹೇಳಬೇಕು ಈ ವಿಚಾರದಲ್ಲಿ. ಆಕ್ಚುಲಿ ಫಿಸಿಕಲ್ ಫಿಟ್ನೆಸ್ ಕಾರ್ಯಾಗಾರದಲ್ಲಿ ಅಧಿಕಾರಿಗಳು ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಎಲ್ಲಾ ಜಿಲ್ಲೆಗಳ ಪೊಲೀಸರಿಗೂ ಇದನ್ನು ಮಾಡಬೇಕು, ತುಂಬಾ ಒಳ್ಳೆಯದು. 70 ಕೆಜಿಗೂ ಹೆಚ್ಚು ತೂಕ ಉಳ್ಳವರು ಕಾರ್ಯಾಗಾರದಲ್ಲಿ ಭಾಗಿಯಾಗಬೇಕು. ತಮ್ಮ ಆಹಾರ ಪದ್ಧತಿ ಇವೆಲ್ಲವನ್ನೂ ಕೂಡ ಬದಲಾಯಿಸಿಕೊಳ್ಬೇಕು ಅಂತ ಹೇಳಲಾಗಿತ್ತು. ಆ ರೀತಿಯಲ್ಲಿ ಆ ಪ್ರಕಾರವಾಗಿ ಪೊಲೀಸರು ಬದಲಾಯಿಸಿಕೊಳ್ತಾ ಇದ್ದಾರೆ. 1 2 plus hard. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿಗಳಿಗೆ ಏನು ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಫಿಟ್ನೆಸ್ ಕಾರ್ಯಾಗಾರವನ್ನ ಈಗಾಗಲೇ ನಡೆಸಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆ ಅವ್ರನ್ನ ಮಾತಾಡ್ತೀನಿ. ಸರ್, ಸಿಬ್ಬಂದಿಗಳಿಗೆ ಯಾವ ರೀತಿ ಫಿಟ್ನೆಸ್ ಒಂದು ಕಾರ್ಯಾಗಾರನ ಮಾಡಿದ್ರಿ? ಈಗ ನಮ್ಮಲ್ಲಿ ಒಟ್ಟು ಸುಮಾರು 65 ಸಿಬ್ಬಂದಿಗಳನ್ನ ಐಡೆಂಟಿಫೈ ಮಾಡಿಕೊಂಡು ಅವರಲ್ಲಿ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಶನ್ ಮಾಡುವಂಥದ್ದು. ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ರೆಕ್ರೂಟ್ಮೆಂಟ್ ಟೈಮಲ್ಲೇ ಫಿಟ್ನೆಸ್ ನೋಡಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅನ್ನ ಪಾಸ್ ಆದವರು ಮಾತ್ರ ಬರ್ತಾರೆ. ಸೊ ಅದ್ರ ಜೊತೆಯಾಗಿ ಮಧ್ಯದಲ್ಲಿ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಇರ್ಬೋದು, ಕೆಲಸದ ಒತ್ತಡ, ಬೇರೆ ಬೇರೆ ಕಾರಣಗಳಿಂದ ಆರೋಗ್ಯ ಹಾಳಾಗಿರುತ್ತೆ. ಹಂಗಾಗಿ ಸುಮಾರು 65 ಜನರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಶನ್ ಕೋರ್ಸ್ ಅನ್ನ ಮಾಡಲಾಯಿತು. 5 ವಾರದ್ದು 4 ವಾರ ಮುಗಿದಿದೆ. 4ನೇ ವಾರದಲ್ಲಿ 4 ಕೆಜಿಯಿಂದ 11 ಕೆಜಿವರೆಗೂ ತೂಕ ಕಡಿಮೆ ಮಾಡಿಕೊಂಡಿರುವಂತದ್ದು, ಮತ್ತೆ ಅವ್ರ ಬೇರೆ ಬೇರೆ ಸಮಸ್ಯೆಗಳು ಉತ್ತಮ ಗುಣಪಟ್ಟಿರುವಂತದ್ದು ನಮಗೆ ಗಮನಕ್ಕೆ ಬಂದಿದೆ. ಇದರಲ್ಲಿ ನಮ್ಮ ಸಿಆರ್ನ ಡಿಸಿಪಿ ಮತ್ತು ಅವರ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಯೋಗ ಮಾಡುವಂತಹ ಪಾರ್ಟ್ ಅನ್ನ ಪತಂಜಲಿ ಯೋಗ ಕೇಂದ್ರದವರು ಬಂದು ಮಾಡಿಸಿದ್ದಾರೆ. ಅದೇ ರೀತಿ ಮೆಡಿಟೇಷನ್ ಅನ್ನ ಬ್ರಹ್ಮಕುಮಾರಿ ಸಂಸ್ಥೆಯವರು ಬಂದು ಮೆಡಿಟೇಷನ್ ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಾನು ಹೇಳೋದಾದ್ರೆ ಇದು ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಬಹಳ ಅಗತ್ಯವಾಗಿದ್ದು ಅದನ್ನು ಉಪಯುಕ್ತವಾಗಿ ಉಪಯೋಗ ಕೂಡ ಮಾಡ್ಕೊಂಡಿದ್ದಾರೆ. ಕಡೆ ಮೊದಲ ಹಂತವಾಗಿ 65 ಜನರನ್ನ ಸಿಬ್ಬಂದಿಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರಿ. ಇದೇ ರೀತಿ ನಿರಂತರವಾಗಿ ಫಿಟ್ನೆಸ್ ತರಬೇತಿ ಅದೇ ರೀತಿ ಒಂದು ಈ ಕಾರ್ಯಾಗಾರ ಇರುತ್ತೆ. ಸದ್ಯಕ್ಕೆ ನಾವು 65 ಜನ ಐಡೆಂಟಿಫೈ ಮಾಡಿದ್ವಿ, ಬಹಳ ಯಶಸ್ವಿಯಾಗಿ ಮುಗಿಸ್ತಾ ಇದ್ದಾರೆ. ಇದಾದ್ಮೇಲೆ ಇನ್ನು ಯಾರಿಗೆ ಅವಶ್ಯಕತೆ ಇದೆ ನೋಡ್ಬಿಟ್ಟು ಅದನ್ನು ಕೂಡ ಮಾಡಲಾಗುತ್ತೆ. ಬ್ಯಾಚಸ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಇವಾಗ ಇವ್ರಿಗೆ ಆಕ್ಚುಲಿ ಇನ್ನೊಂದೆರಡು ಬ್ಯಾಚ್ ಅವಶ್ಯಕತೆ ಇದೆ, ಇನ್ನೊಂದೆರಡು ಫೇಸಸ್ ಅಲ್ಲಿ ಮಾಡುವಂಥದ್ದು. ಯಾಕಂದ್ರೆ ಕೆಲವು 120 ಕೆಜಿವರೆಗೂ ಇದ್ದಾರೆ. ಅದೇ ರೀತಿ ಕುಟುಂಬ ಸದಸ್ಯರಿಗೂ ಒಂದು ಮಾಡಿಸಿ ಅಂತಂದು ರಿಕ್ವೆಸ್ಟ್ ಮಾಡಿದ್ರು. ಅದನ್ನು ಕೂಡ ಸಾಧ್ಯತೆ ಇದ್ರೆ ಮಾಡ್ಲಿಕ್ಕೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು. ಒಂದ್ ಕಡೆ ಪೊಲೀಸ್ ಸಿಬ್ಬಂದಿಗಳಿಗೆ ತೂಕ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನ ಈಗಾಗಲೇ 65 ಜನರ ಒಂದು ಆಯ್ಕೆ ಮಾಡುವ ಮೂಲಕ ಈ ಸಿಬ್ಬಂದಿಗಳಿಗೆ ಒಂದು ತರಬೇತಿಯನ್ನ ನೀಡಲಾಗಿದೆ. ಇದೇ ರೀತಿ ನಿರಂತರವಾಗಿ ಯಾವ್ಯಾವ ಸಿಬ್ಬಂದಿಗಳಿಗೆ ಈ ರೀತಿ ಫಿಟ್ನೆಸ್ ತರಬೇತಿಯನ್ನ ನೀಡಬೇಕಾಗುತ್ತೋ ಅಂತ ಒಂದು ತರಬೇತಿಯನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇನ್ನು ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾಲು ಸಂಭವಿಸ್ತಾನೆ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸರು ಫಿಟ್ನೆಸ್ ಮಂತ್ರದ ಮೊರೆ ಹೋಗಿದ್ದಾರೆ. ದೇಹ ತೂಕ ಇಳಿಸಿದ್ದಾರೆ. ಅವಳಿ ನಗರದ ಪೊಲೀಸರು 1 ತಿಂಗಳಿನಿಂದ ಕಂಟಿನ್ಯೂಸ್ ಆಗಿ ದೈಹಿಕ ಚಟುವಟಿಕೆಗಳಲ್ಲಿ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡೋದ್ರಲ್ಲಿ ಪೊಲೀಸರು ತೊಡಗಿದ್ದಾರೆ. ಶಹಬ್ಬಾಷ್ ಅಂತ ಹೇಳಬೇಕು ಈ ವಿಚಾರದಲ್ಲಿ. ಆಕ್ಚುಲಿ ಫಿಸಿಕಲ್ ಫಿಟ್ನೆಸ್ ಕಾರ್ಯಾಗಾರದಲ್ಲಿ ಅಧಿಕಾರಿಗಳು ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಎಲ್ಲಾ ಜಿಲ್ಲೆಗಳ ಪೊಲೀಸರಿಗೂ ಇದನ್ನು ಮಾಡಬೇಕು, ತುಂಬಾ ಒಳ್ಳೆಯದು. 70 ಕೆಜಿಗೂ ಹೆಚ್ಚು ತೂಕ ಉಳ್ಳವರು ಕಾರ್ಯಾಗಾರದಲ್ಲಿ ಭಾಗಿಯಾಗಬೇಕು. ತಮ್ಮ ಆಹಾರ ಪದ್ಧತಿ ಇವೆಲ್ಲವನ್ನೂ ಕೂಡ ಬದಲಾಯಿಸಿಕೊಳ್ಬೇಕು ಅಂತ ಹೇಳಲಾಗಿತ್ತು. ಆ ರೀತಿಯಲ್ಲಿ ಆ ಪ್ರಕಾರವಾಗಿ ಪೊಲೀಸರು ಬದಲಾಯಿಸಿಕೊಳ್ತಾ ಇದ್ದಾರೆ. 1 2 plus hard. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿಗಳಿಗೆ ಏನು ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಫಿಟ್ನೆಸ್ ಕಾರ್ಯಾಗಾರವನ್ನ ಈಗಾಗಲೇ ನಡೆಸಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆ ಅವ್ರನ್ನ ಮಾತಾಡ್ತೀನಿ. ಸರ್, ಸಿಬ್ಬಂದಿಗಳಿಗೆ ಯಾವ ರೀತಿ ಫಿಟ್ನೆಸ್ ಒಂದು ಕಾರ್ಯಾಗಾರನ ಮಾಡಿದ್ರಿ? ಈಗ ನಮ್ಮಲ್ಲಿ ಒಟ್ಟು
ಸುಮಾರು 65 ಸಿಬ್ಬಂದಿಗಳನ್ನ ಐಡೆಂಟಿಫೈ ಮಾಡಿಕೊಂಡು ಅವರಲ್ಲಿ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಶನ್ ಮಾಡುವಂತದ್ದು. ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ ಟೈಮಲ್ಲೇ ಫಿಟ್ನೆಸ್ ನೋಡಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅನ್ನ ಪಾಸ್ ಆದವರು ಮಾತ್ರ ಬರ್ತಾರೆ. ಸೊ ಅದ್ರ ಜೊತೆಯಾಗಿ ಮಧ್ಯದಲ್ಲಿ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಇರ್ಬೋದು, ಕೆಲಸದ ಒತ್ತಡ, ಬೇರೆ ಬೇರೆ ಕಾರಣಗಳಿಂದ ಆರೋಗ್ಯ ಹಾಳಾಗಿರುತ್ತೆ. ಹಂಗಾಗಿ ಸುಮಾರು 65 ಜನರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಶನ್ ಕೋರ್ಸ್ ಅನ್ನ ಮಾಡಲಾಯಿತು. 5 ವಾರದ್ದು 4 ವಾರ ಮುಗಿದಿದೆ. 4ನೇ ವಾರದಲ್ಲಿ 4 kgಯಿಂದ 11 kg ವರೆಗೂ ತೂಕ ಕಡಿಮೆ ಮಾಡಿಕೊಂಡಿರುವಂತದ್ದು ಮತ್ತೆ ಅವ್ರ ಬೇರೆ ಬೇರೆ ಸಮಸ್ಯೆಗಳು ಉತ್ತಮ ಗುಣಪಟ್ಟಿರುವಂತದ್ದು ನಮಗೆ ಗಮನಕ್ಕೆ ಬಂದಿದೆ. ಇದರಲ್ಲಿ ನಮ್ಮ CR ನ DCP ಮತ್ತು ಅವರ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಯೋಗ ಮಾಡುವಂತಹ ಪಾರ್ಟ್ ಅನ್ನ ಪತಂಜಲಿ ಯೋಗ ಕೇಂದ್ರದವರು ಬಂದು ಮಾಡಿಸಿದ್ದಾರೆ. ಅದೇ ರೀತಿ ಮೆಡಿಟೇಷನ್ ಅನ್ನ ಬ್ರಹ್ಮಕುಮಾರಿ ಸಂಸ್ಥೆಯವರು ಬಂದು ಮೆಡಿಟೇಷನ್ ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಾನು ಹೇಳೋದಾದ್ರೆ ಇದು ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಬಹಳ ಅಗತ್ಯವಾಗಿದ್ದು ಅದನ್ನು ಉಪಯೋಗ ಕೂಡ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಮೊದಲ ಹಂತವಾಗಿ 65 ಜನರನ್ನ ಸಿಬ್ಬಂದಿಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರಿ. ಇದೇ ರೀತಿ ನಿರಂತರವಾಗಿ ಫಿಟ್ನೆಸ್ ತರಬೇತಿ ಅದೇ ರೀತಿ ಒಂದು ಈ ಕಾರ್ಯಾಗಾರ ಇರುತ್ತೆ. ಸದ್ಯಕ್ಕೆ ನಾವು 65 ಜನ ಐಡೆಂಟಿಫೈ ಮಾಡಿದ್ವಿ, ಬಹಳ ಯಶಸ್ವಿಯಾಗಿ ಮುಗಿಸ್ತಾ ಇದ್ದಾರೆ. ಇದಾದ್ಮೇಲೆ ಇನ್ನು ಯಾರಿಗೆ ಅವಶ್ಯಕತೆ ಇದೆ ನೋಡ್ಬಿಟ್ಟು ಅದನ್ನು ಕೂಡ ಮಾಡಲಾಗುತ್ತೆ. ಬ್ಯಾಚಸ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಇವಾಗ ಇವ್ರಿಗೆ ಆಕ್ಚುಲಿ ಇನ್ನೊಂದೆರಡು ಬ್ಯಾಚ್ ಅವಶ್ಯಕತೆ ಇದೆ, ಇನ್ನೊಂದೆರಡು ಫೇಸಸ್ ಅಲ್ಲಿ ಮಾಡುವಂತದ್ದು. ಯಾಕಂದ್ರೆ ಕೆಲವು 120 kg ವರೆಗೂ ಇದ್ದಾರೆ. ಅದೇ ರೀತಿ ಕುಟುಂಬ ಸದಸ್ಯರಿಗೂ ಒಂದು ಮಾಡಿಸಿ ಅಂತಂದು ರಿಕ್ವೆಸ್ಟ್ ಮಾಡಿದ್ರು. ಅದನ್ನು ಕೂಡ ಸಾಧ್ಯತೆ ಇದ್ರೆ ಮಾಡ್ಲಿಕ್ಕೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು. ಒಂದ್ ಕಡೆ ಪೊಲೀಸ್ ಸಿಬ್ಬಂದಿಗಳಿಗೆ ತೂಕ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನ ಈಗಾಗಲೇ 65 ಜನರ ಒಂದು ಆಯ್ಕೆ ಮಾಡುವ ಮೂಲಕ ಈ ಸಿಬ್ಬಂದಿಗಳಿಗೆ ಒಂದು ತರಬೇತಿಯನ್ನು ನೀಡಲಾಗಿದೆ. ಇದೇ ರೀತಿ ನಿರಂತರವಾಗಿ ಯಾವ್ಯಾವ ಸಿಬ್ಬಂದಿಗಳಿಗೆ ಈ ರೀತಿ ಫಿಟ್ನೆಸ್ ತರಬೇತಿಯನ್ನ ನೀಡಬೇಕಾಗುತ್ತೋ ಅಂತ ಒಂದು ತರಬೇತಿಯನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇನ್ನು ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವು ಸಂಭವಿಸ್ತಾನೆ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸರು ಫಿಟ್ನೆಸ್ ಮಂತ್ರದ ಮೊರೆ ಹೋಗಿದ್ದಾರೆ. ದೇಹ ತೂಕ ಇಳಿಸಿದ್ದಾರೆ ಅವಳಿ ನಗರದ ಪೊಲೀಸರು. 1 ತಿಂಗಳಿನಿಂದ ಕಂಟಿನ್ಯೂಸ್ ಆಗಿ ದೈಹಿಕ ಚಟುವಟಿಕೆಗಳಲ್ಲಿ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡೋದ್ರಲ್ಲಿ ಪೊಲೀಸರು ತೊಡಗಿದ್ದಾರೆ. ಶಹಬ್ಬಾಷ್ ಅಂತ ಹೇಳ್ಬೇಕು ಈ ವಿಚಾರದಲ್ಲಿ. ಆಕ್ಚುಲಿ ಫಿಸಿಕಲ್ ಫಿಟ್ನೆಸ್ ಕಾರ್ಯಾಗಾರದಲ್ಲಿ ಅಧಿಕಾರಿಗಳು ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಎಲ್ಲಾ ಜಿಲ್ಲೆಗಳ ಪೊಲೀಸರಿಗೂ ಇದನ್ನು ಮಾಡಬೇಕು, ತುಂಬಾ ಒಳ್ಳೆಯದು. 70 kgಗೂ ಹೆಚ್ಚು ತೂಕ ಉಳ್ಳವರು ಕಾರ್ಯಾಗಾರದಲ್ಲಿ ಭಾಗಿಯಾಗಬೇಕು. ತಮ್ಮ ಆಹಾರ ಪದ್ಧತಿ ಇವೆಲ್ಲವನ್ನೂ ಕೂಡ ಬದಲಾಯಿಸಿಕೊಳ್ಬೇಕು ಅಂತ ಹೇಳಲಾಗಿತ್ತು. ಆ ರೀತಿಯಲ್ಲಿ ಆ ಪ್ರಕಾರವಾಗಿ ಪೊಲೀಸರು ಬದಲಾಯಿಸಿಕೊಳ್ತಾ ಇದ್ದಾರೆ. 1 2 plus hard. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿಗಳಿಗೆ ಏನು ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಫಿಟ್ನೆಸ್ ಕಾರ್ಯಾಗಾರವನ್ನ ಈಗಾಗಲೇ ನಡೆಸಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆ ಅವ್ರನ್ನ ಮಾತಾಡ್ತೀನಿ. ಸರ್, ಸಿಬ್ಬಂದಿಗಳಿಗೆ ಯಾವ ರೀತಿ ಫಿಟ್ನೆಸ್ ಒಂದು ಕಾರ್ಯಾಗಾರನ ಮಾಡಿದ್ರಿ? ಈಗ ನಮ್ಮಲ್ಲಿ ಒಟ್ಟು ಸುಮಾರು 65 ಸಿಬ್ಬಂದಿಗಳನ್ನ ಐಡೆಂಟಿಫೈ ಮಾಡಿಕೊಂಡು ಅವರಲ್ಲಿ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಶನ್ ಮಾಡುವಂತದ್ದು. ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ ಟೈಮಲ್ಲೇ ಫಿಟ್ನೆಸ್ ನೋಡಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅನ್ನ ಪಾಸ್ ಆದವರು ಮಾತ್ರ ಬರ್ತಾರೆ. ಸೊ ಅದ್ರ ಜೊತೆಯಾಗಿ ಮಧ್ಯದಲ್ಲಿ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಇರ್ಬೋದು, ಕೆಲಸದ ಒತ್ತಡ, ಬೇರೆ ಬೇರೆ ಕಾರಣಗಳಿಂದ ಆರೋಗ್ಯ ಹಾಳಾಗಿರುತ್ತೆ. ಹಂಗಾಗಿ ಸುಮಾರು 65 ಜನರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಶನ್ ಕೋರ್ಸ್ ಅನ್ನ ಮಾಡಲಾಯಿತು. 5 ವಾರದ್ದು 4 ವಾರ ಮುಗಿದಿದೆ. 4ನೇ ವಾರದಲ್ಲಿ 4 kgಯಿಂದ 11 kg ವರೆಗೂ ತೂಕ ಕಡಿಮೆ ಮಾಡಿಕೊಂಡಿರುವಂತದ್ದು ಮತ್ತೆ ಅವ್ರ ಬೇರೆ ಬೇರೆ ಸಮಸ್ಯೆಗಳು ಉತ್ತಮ ಗುಣಪಟ್ಟಿರುವಂತದ್ದು ನಮಗೆ ಗಮನಕ್ಕೆ ಬಂದಿದೆ. ಇದರಲ್ಲಿ ನಮ್ಮ CR ನ DCP ಮತ್ತು ಅವರ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಯೋಗ ಮಾಡುವಂತಹ ಪಾರ್ಟ್ ಅನ್ನ ಪತಂಜಲಿ ಯೋಗ ಕೇಂದ್ರದವರು ಬಂದು ಮಾಡಿಸಿದ್ದಾರೆ. ಅದೇ ರೀತಿ ಮೆಡಿಟೇಷನ್ ಅನ್ನ ಬ್ರಹ್ಮಕುಮಾರಿ ಸಂಸ್ಥೆಯವರು ಬಂದು ಮೆಡಿಟೇಷನ್ ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಾನು ಹೇಳೋದಾದ್ರೆ ಇದು ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಬಹಳ ಅಗತ್ಯವಾಗಿದ್ದು ಅದನ್ನು ಉಪಯೋಗ ಕೂಡ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಮೊದಲ ಹಂತವಾಗಿ 65 ಜನರನ್ನ ಸಿಬ್ಬಂದಿಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರಿ. ಇದೇ ರೀತಿ ನಿರಂತರವಾಗಿ ಫಿಟ್ನೆಸ್ ತರಬೇತಿ ಅದೇ ರೀತಿ ಒಂದು ಈ ಕಾರ್ಯಾಗಾರ ಇರುತ್ತೆ. ಸದ್ಯಕ್ಕೆ ನಾವು 65 ಜನ ಐಡೆಂಟಿಫೈ ಮಾಡಿದ್ವಿ, ಬಹಳ ಯಶಸ್ವಿಯಾಗಿ ಮುಗಿಸ್ತಾ ಇದ್ದಾರೆ. ಇದಾದ್ಮೇಲೆ ಇನ್ನು ಯಾರಿಗೆ ಅವಶ್ಯಕತೆ ಇದೆ ನೋಡ್ಬಿಟ್ಟು ಅದನ್ನು ಕೂಡ ಮಾಡಲಾಗುತ್ತೆ. ಬ್ಯಾಚಸ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಇವಾಗ ಇವ್ರಿಗೆ ಆಕ್ಚುಲಿ ಇನ್ನೊಂದೆರಡು ಬ್ಯಾಚ್ ಅವಶ್ಯಕತೆ ಇದೆ, ಇನ್ನೊಂದೆರಡು ಫೇಸಸ್ ಅಲ್ಲಿ ಮಾಡುವಂತದ್ದು. ಯಾಕಂದ್ರೆ ಕೆಲವು 120 kg ವರೆಗೂ ಇದ್ದಾರೆ. ಅದೇ ರೀತಿ ಕುಟುಂಬ ಸದಸ್ಯರಿಗೂ ಒಂದು ಮಾಡಿಸಿ ಅಂತಂದು ರಿಕ್ವೆಸ್ಟ್ ಮಾಡಿದ್ರು. ಅದನ್ನು ಕೂಡ ಸಾಧ್ಯತೆ ಇದ್ರೆ ಮಾಡ್ಲಿಕ್ಕೆ.
ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು. ಒಂದ್ ಕಡೆ ಪೊಲೀಸ್ ಸಿಬ್ಬಂದಿಗಳಿಗೆ ತೂಕ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನ ಈಗಾಗಲೇ 65 ಜನರ ಒಂದು ಆಯ್ಕೆ ಮಾಡುವ ಮೂಲಕ ಈ ಸಿಬ್ಬಂದಿಗಳಿಗೆ ಒಂದು ತರಬೇತಿಯನ್ನು ನೀಡಲಾಗಿದೆ. ಇದೇ ರೀತಿ ನಿರಂತರವಾಗಿ ಯಾವ್ಯಾವ ಸಿಬ್ಬಂದಿಗಳಿಗೆ ಈ ರೀತಿ ಫಿಟ್ನೆಸ್ ತರಬೇತಿಯನ್ನ ನೀಡಬೇಕಾಗುತ್ತೋ ಅಂತ ಒಂದು ತರಬೇತಿಯನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.